ಇಲ್ಲಿ ಡಿಸೈನ್ ಇದೆಯಲ್ಲ, ಈ ಡಿಸೈನಿಗೆ ಮತ್ತು ಈ ಸ್ಲೀವ್ಗೆ ಎಷ್ಟು ಮ್ಯಾಚ್ ಆಗ್ತಾ ಇದೆ ಸ್ವಲ್ಪನೂ ಗೊತ್ತಾಗೋದಿಲ್ಲ ನೋಡಿ. ಕರ್ಟನ್ ಪೀಸದು ಈಗಾಗಲೇ ನಾನು ಹೇಳಿದೆ ಅಲ್ವಾ, ಕಿಟಕಿಗೆ ಮಾಡಿದೆ, ಅದನ್ನು ನಾನು ಕಬರ್ಡ್ ಒಳಗಡೆ ಇಟ್ಟಿದ್ದೇನೆ. ಈ ಮನೆಗೆ ಆಗೋದಿಲ್ಲ ಹಾಕಲಿಕ್ಕೆ, ಇದನ್ನು ಹಾಗೆ ಇಟ್ಟಿದ್ದೇನೆ ನಾನು. ಇಲ್ಲೆಲ್ಲೂ ಕರ್ಟನ್ ಹಾಕುವ ಅವಶ್ಯಕತೆ ಇಲ್ಲದ ಕಾರಣ ನಾನು ಅದನ್ನು ಹಾಗೆ ತೆಗೆದಿಟ್ಟಿದ್ದೇನೆ. ಲೆಂತ್ ಇದೆ ಅಂತ ನಾನು ಕಟ್ ಮಾಡಿದ್ದು, ಇಷ್ಟು ದೊಡ್ಡ ಪೀಸನ್ನು ನಾನು ಬಿಸಾಡಲಿಲ್ಲ, ಪಾರ್ಸಲ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಹಾಗೆ ಇಟ್ಟಿದ್ದೆ ನಾನು. ಅದೊಂದು ಕರ್ಟನ್ ನೋಡಿ, ಇನ್ನೊಂದು ಕರ್ಟನ್ ಇದೆ, ಇದನ್ನು ಕೂಡ ನಾನು ತೆಗೆದಿಟ್ಟಿದ್ದೇನೆ. ಹಾಗೆ ನಿಮಗೆ ಅನಿಸ್ಬೋದು, ಜಗತ್ತಲ್ಲಿ ಈ ರೀತಿಯಾದ ಜನರು ಇರ್ತಾರಾ, ಇಂಥವರು ಇರ್ತಾರಾ, ಕರ್ಟನ್ ಪೀಸನ್ನು ಮಾಡಿದ್ದಾರೆ. ನೋಡಿ, ನಾನು ಹೇಳಿದ್ದಕ್ಕಾಗಿ ಮಾತ್ರ ನಿಮಗೆ ಇದು ಗೊತ್ತಾಗಿದೆ ಕರ್ಟನ್ ಪೀಸ್ ಅಂತೇಳಿ. ಇಲ್ಲದಿದ್ದರೆ ಎಷ್ಟು ಕರೆಕ್ಟ್ ಮ್ಯಾಚಿಂಗ್ ಇದೆ. ಈ ಕೆಳಗೆ ಪರ್ಪಲ್ ಕಲರು, ಇದು ಪರ್ಪಲ್ ಕಲರು. ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮೊದಲು ಸ್ಲೀವ್ಲೆಸ್ ಇದ್ದಾಗ ಸ್ವಲ್ಪನೂ ಒಳ್ಳೇದು ಕಾಣ್ತಿರ್ಲಿಲ್ಲ, ಚೆನ್ನಾಗಿ ಅನಿಸ್ತಿರ್ಲಿಲ್ಲ. 1,000 ಕೊಟ್ಟು ತೊಗೊಂಡಿದ್ದೇನೆ. ಆಗ ಲೈಟಿನ ಬೆಳಕಲ್ಲಿ ನನಗೆ ಗೊತ್ತಾಗಲಿಲ್ಲ, ತುಂಬ ಚೆನ್ನಾಗಿ ಕಾಣ್ತು. ಮತ್ತು ಮನೆಗೆ ತಂದು ಸೂರ್ಯನ ಬೆಳಕಲ್ಲಿ ನೋಡುವಾಗ ತುಂಬ ಡಿಮ್ ಕಾಣ್ತಿತ್ತು, ಯೂಸ್ ಮಾಡಿಬಿಟ್ಟೆ ಡ್ರೆಸ್ ಥರ ಕಾಣ್ತಿತ್ತು. ಇದಕ್ಕೆ ಇಲ್ಲಿ ನೋಡಿ, ಇಲ್ಲೂ ಕೊಟ್ಟಿದ್ದೇನೆ, ಇಲ್ಲಿ ಕೊಟ್ಟಿದ್ದ ಜರಿ ಉಂಟಲ್ಲ ಅದು, ಮತ್ತು ಈ ಮರೂನ್ ಕಲರ್ ಜರಿ ಎರಡು ಕೂಡ ಇದು ನೋಡಿ, ನಿಮಗೆ ಹತ್ತಿರದಿಂದ ತೋರಿಸ್ತೇನೆ. ಈ ಜರಿ ಇಲ್ಲಿ ಕೆಳಗೆ ಕೊಟ್ಟಿದ್ದು ಈ ಮರೂನ್ ಕಲರ್ ಮತ್ತು ಇಲ್ಲಿ ಕೊಟ್ಟಿದ್ದು ಜರಿ ಎರಡು ಕೂಡ ಬೇರೆ ಬಟ್ಟೆದು, ಒಂದು ವೇಸ್ಟ್ ಬಟ್ಟೆದು, ಅಂದರೆ ಹಳತ್ತಾಗಿ ಬಿಟ್ಟಿದ್ದ ಬಟ್ಟೆದು. ಅದನ್ನು ನಾನು ಕಟ್ ಮಾಡಿ ಲೇಸ್ ಥರ ಕೊಟ್ಟಿದ್ದೆ. ಒಂದು ಲುಕ್ ಬಂದಿದೆ, ಈಗ ಲುಕ್ ಕಾಣ್ತಾ ಇದೆ. ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ವೇಸ್ಟ್ ಅಂತ ಯಾವುದೂ ಇಲ್ಲ, ಯಾವುದನ್ನು ಹಾಳು ಅದು ಕೆಲಸಕ್ಕೆ ಬರೋದಿಲ್ಲ ಅಂತ ಯಾವ ವಸ್ತುವೂ ಇಲ್ಲ, ಯಾವ ಜೀವಿಯೂ ಕೆಲಸಕ್ಕೆ ಬರದಂಥ ಮನುಷ್ಯ ಅಥವಾ ಇದು ಕೆಲಸಕ್ಕೆ ಬರದಂಥದ್ದು ಯಾವುದು ಕೂಡ ಇಲ್ಲ. ಯಾವ ವಸ್ತುವನ್ನು ಕಸ ಅಂತ ಬಿಸಾಡೋ ಹಾಗೆ ಇಲ್ಲ, ಯಾವ ವಸ್ತು ಪ್ರಯೋಜನಕ್ಕೆ ನಿಷ್ಪ್ರಯೋಜಕ ಅಲ್ಲ. ನಾನಂತೂ ಹಾಗೆ ಪ್ರತಿಯೊಂದನ್ನು ನಾನು ರೀಯೂಸ್ ಮಾಡ್ತೇನೆ, ಯಾವುದನ್ನು ಎಸೆಯೋದೇ ಇಲ್ಲ. ಹಳತಾದ ಡ್ರೆಸ್ಸು ಎಷ್ಟು ಹಳತಾದರೂ ಅದರಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ಬರೋ ಹಾಗಿದ್ರೆ ನೋಡಿ, ನಾನು ನಿಮಗೆ ಇನ್ನೊಂದು ದಿವಸ ನಿಮಗೆ ತೋರಿಸ್ತೇನೆ. ಇನ್ನೊಂದು ನಿಮಗೆ ಈಗ ಕಾಣ್ತಾ ಇಲ್ಲ, ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಇಲ್ಲಿ ಒಂದಿತ್ತು, ಒಂದು ಮಾತ್ರ ಇದೆ ಹೂವು ನೋಡಿ, ಇದು ಒಂದು ಮಾತ್ರ ಇದೆ ಇದು ಹೂವು. ಇದು ಒಂದು ಡ್ರೆಸ್ ಹಳತಾಗಿತ್ತು, ಆ ಡ್ರೆಸ್ ಯೂಸ್ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಆ ಡ್ರೆಸ್ ಮೇಲೆ ಇರೋ ಡಿಸೈನ್ ಇದು, ಆ ಹೂವನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದೊಂದು ಡ್ರೆಸ್ಸಿಗೆ ಅಟ್ಯಾಚ್ ಮಾಡಿ ತುಂಬ ಸುಂದರವಾಗಿ ಮಾಡ್ತೇನೆ ನಾನು ಆ ಡ್ರೆಸ್. ಅದನ್ನು ನಿಮಗೆ ನಾನು ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ಪ್ರತಿಯೊಂದು ವಸ್ತುವನ್ನು ನಾನು ರೀಸೈಕಲ್ ಮಾಡ್ತೇನೆ, ರೀಯೂಸ್ ಮಾಡ್ತೇನೆ, ಯಾವುದನ್ನು ಎಸೆಯೋದು. ನೋಡಿ ಸ್ನೇಹಿತರೆ, ಈ ಡ್ರೆಸ್ಸು, ಈ ಚೂಡಿದಾರ ಮೈಸೂರಲ್ಲಿ ತೊಗೊಂಡಿದ್ದು. 1,000 ರೂಪಾಯಿ ಕೊಟ್ಟಿದ್ದೆ ನಾನು ಇದಕ್ಕೆ. ಇದು 1,000 ರೂಪಾಯಿದು ಡ್ರೆಸ್. ಇದು ಸ್ಲೀವ್ಲೆಸ್, ಇದಕ್ಕೆ ಸ್ಲೀವ್ ಕೊಡಲಿಲ್ಲ ಅವರು. ಇದಕ್ಕೆ ನಾನೇನು ಮಾಡಿದೆ, ತುಂಬ ಕೆಟ್ಟದಾಗಿ ಕಾಣ್ತಾಯಿತ್ತು ನನಗೆ. ನಾನೇನು ಮಾಡಿದೆ ಅಂದರೆ, 1,000 ರೂಪಾಯಿ ಡ್ರೆಸ್ಸು ಹೊಸದಾಗಿ ಹೊಸದು ಡ್ರೆಸ್ಸು, ಆದರೆ ಹಾಕಿದರೆ ಮಾತ್ರ ತುಂಬ ಡಿಮ್ ಕಾಣ್ತದೆ. ಲೈಟಿನ ಬೆಳಕಲ್ಲಿ ತೊಗೊಂಡಿದ್ದಕ್ಕೆ ಏನೋ ಗೊತ್ತೇ ಆಗಲಿಲ್ಲ. ಅದು ಆಗ ಅಂಗಡಿಯಲ್ಲಿ ಅವರು ತುಂಬ ಜಗುಬಗಂತ ಲೈಟ್ ಹಾಕಿಡ್ತಾರಲ್ಲ, ಆಗ ಗೊತ್ತಾಗಲಿಲ್ಲ ನನಗೆ. ತುಂಬ ಚೆಂದ ಕಾಣ್ತದೆ ನೋಡಿ, ಲೈಟಿನ ಬೆಳಕಲ್ಲಿ ಎಷ್ಟು ಚೆಂದ ಕಾಣ್ತದೆ, ಇದೇ ಥರ ಕಾಣ್ತಿತ್ತು. ಮತ್ತು ಮನೆಗೆ ತಂದು ನೋಡಿದರೆ ಸೂರ್ಯನ ಬೆಳಕಲ್ಲೆಲ್ಲ ಅದು ತುಂಬ ಕೆಟ್ಟದಾಗಿ ಕಾಣ್ತಿತ್ತು. ಮತ್ತು ಇದು ನಂದು ಯಾವುದೋ ಒಂದು ಬೇರೆ ಡ್ರೆಸ್ಸಿಂದು ಒಂದು ಹಾಳಾಯಿತು ಆ ಡ್ರೆಸ್ಸು, ಅದರದ್ದು ಕಟ್ ಮಾಡಿ ಹಾಕಿದ್ದು ಇದು. ಮತ್ತು ಇದು ಎರಡು ಕೂಡ ಬೇರೆ ಬಟ್ಟೆ, ಇದೆರಡು ಇರಲಿಲ್ಲ, ಅದನ್ನು ನಾನು ಹಾಕಿದ್ದೇನೆ. ಮತ್ತು ಈ ಸ್ಲೀವ್ ಇರಲಿಲ್ಲ ಅಲ್ವಾ ಇದಕ್ಕೆ, ತುಂಬ ಕೆಟ್ಟದಾಗಿ ಕಾಣ್ತದೆ ಅಂತ ಹೇಳಿ ಸಣ್ಣದೊಂದು ಸ್ಲೀವ್ ಕೊಡುವ ಅಂತೇಳಿ ನೋಡಿದ್ದು. ಮ್ಯಾಚಿಂಗ್ ಬಟ್ಟೆ ಸಿಗಲಿಲ್ಲ ನನಗೆ. ನೋಡಿ, ನಾನು ಯಾವುದನ್ನು ವೇಸ್ಟ್ ಅಂತ ಮಾಡೋದೇ ಇಲ್ಲ, ನನ್ನ ಕೈಯಲ್ಲಿ ಯಾವುದು ವೇಸ್ಟ್ ಆಗೋದಿಲ್ಲ. ಇದು ಕರ್ಟನ್ನು ನಾನು ಶಾರ್ಟ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಇದು ಶಾರ್ಟ್ ಮಾಡಿ ಉಳಿದಂಥ ಕರ್ಟನ್ ಬಟ್ಟೆ ಇದು ಕರ್ಟನ್, ಇದು ಕರ್ಟನ್ನು ನೋಡಿ, ಇದು ಕರ್ಟನ್ ಬಟ್ಟೆ, ವಿಂಡೋ ಕರ್ಟನ್. ಇದು ಲೆಂತ್ ಇದೆ ಅಂಥೇಳಿ ನಾನು ಅದನ್ನು ಸ್ವಲ್ಪ ಶಾರ್ಟ್ ಮಾಡಿದ್ದೆ, ಕಟ್ ಮಾಡಿದ್ದೆ. ಇದು ಕರ್ಟನ್ನ, 2 ಕರ್ಟನ್ನು. ಅದದ್ದು ಪರ್ಸ್ ಹೊಲಿಲಿಕ್ಕೆ ಇಟ್ಟುಕೊಂಡಿದ್ದೆ ನಾನು. ಅದನ್ನು ಇದು ಮ್ಯಾಚ್ ಆಗ್ತದೆ ಅಂತ ಹೇಳಿಬಿಟ್ಟು ಆ ಕರ್ಟನ್ ಬಟ್ಟೆಯನ್ನೇ ನಾನು ಕಟ್ ಮಾಡಿ ಶಾರ್ಟ್ ಸ್ಲೀವ್ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಿದ್ದೇನೆ. ಒಂದು ಸೈಡ್ ಆಗಿದೆ, ಪೂರ್ತಿ ಮಾಡಿ ನಾನು ಹಾಕಿಬಿಟ್ಟು ನಿಮಗೆ ತೋರಿಸ್ತೇನೆ ಈಗ. ನೋಡಿ ಫ್ರೆಂಡ್ಸ್, ಇದು ಈಗ ಹಾಕಿದ್ದೆ ನಾನು. ಇದು ಸ್ಲೀವ್ ಹಾಕಿದ ಮೇಲೆ ಶಾರ್ಟ್ ಸ್ಲೀವು. ಇದು ನಾನು ಹೇಳಿದ್ದಕ್ಕಾಗಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಕರ್ಟನ್ ಪೀಸ್ ಅಂತೇಳಿ. ಯಾವುದನ್ನು ಬಿಸಾಡಬೇಡಿ. ಇನ್ನು ಮುಂದೆ ನೀವು ಡ್ರೆಸ್ ಹಳೆತಾಯಿತು,
ಇದು ಬೇಡ, ವೇಸ್ಟ್, ಇನ್ನು ಯಾರಿಗೂ ಬೇಡ ಅಂತೇಳಿ ಬಿಸಾಡಬೇಡಿ. ಈಗ ನೋಡಿ ಈ ಡ್ರೆಸ್ಸನ್ನು ನಾನು ಇದು ನಾಳೆ ಹಳೆತಾಗುತ್ತೆ ಬಳಸಿ, ಹಳೆತಾದ ನಂತರ ನಾನು ಇದನ್ನು ಬಿಸಾಡೋದಿಲ್ಲ. ಇಲ್ಲಿ ಡಿಸೈನ್ ಇದೆಯಲ್ಲ, ಇದನ್ನು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಈ ಬಟ್ಟೆ ಮೇಲೆ ಇಲ್ಲಿ ಡಿಸೈನ್ ಇದೆ ನೋಡಿ, ಇಲ್ಲಿ ಒಂದು 2 ಕಲರ್ ಇಲ್ಲಿದೆ, ಸ್ಕೈ ಬ್ಲೂ ಕಲರ್ ಮತ್ತು ಮರೂನ್ ಕಲರ್, ನೇರಳೆ ಕಲರ್ ಏನೋ ಇದೆಯಲ್ಲ, ಇದು ಪರ್ಪಲ್ ಕಲರ್ ಏನೋ, ಅದನ್ನು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಹಾಗೇನು ನಾನು ಇನ್ಯಾವುದಾದ್ರೂ ಒಂದು ಕಡಿಮೆ ರೇಟಿನ ಬಟ್ಟೆಯನ್ನು ತಗೊಂಡು ಸಿಂಪಲ್ ಆಗಿರುವಂಥ ಮಟೀರಿಯಲ್ ಅಥವಾ ಒಂದು ಡ್ರೆಸ್ ತಗೊಂಡು ಅದಕ್ಕೆ ಹಾಕಿ ನಾನು ಗ್ರ್ಯಾಂಡ್ ಮಾಡ್ತೇನೆ. ಇದೆಲ್ಲ ಏನೂ ಇರಲಿಲ್ಲ ಇಲ್ಲಿ ಫ್ರಂಟಿಗೆ, ಇದೆಲ್ಲ ನಾನೇ ಮಾಡಿದ್ದು. ಅದು ವೇಸ್ಟ್ ಬಟ್ಟೆಯಿಂದ ಇದನ್ನು ಕಟ್ ಮಾಡಿದ ಆ ಬಟ್ಟೆ ಏನಕ್ಕೂ ಬರೋದಿಲ್ಲ, ಅದನ್ನು ಕಸಕ್ಕೆ ಹಾಕಬೇಕು ಅನ್ನುವ ಬಟ್ಟೆಯ ತುದಿಯನ್ನು ನಾನು ಕಟ್ ಮಾಡಿ ಇಲ್ಲಿ ಕೊಟ್ಟಿದ್ದು, ಹೀಗೆ ಮಾಡಿದ್ದು. ಒಂದು ಯಾವ ಡ್ರೆಸ್ಸು ನಾನು ಖಾಲಿ ಇರೋದಿಲ್ಲ, ಎಲ್ಲವೂ ನನ್ನ ಕ್ರಿಯೇಟಿವಿಟಿ. ಹೆಚ್ಚಾಗಿ ನಾನು ಅದನ್ನು ಮಾಡಿರ್ತೀನಿ. ಬ್ಲೌಸ್ಗಳನ್ನು ಕೂಡ ನನಗೆ, ನನ್ನ ಬ್ಲೌಸ್ಗಳನ್ನು ನಾನು ಹೊಲ್ಕೊಳ್ತೀನಿ, ಸ್ಟಿಚ್ ಮಾಡ್ಕೊಳ್ತೀನಿ. ಪ್ರತಿಯೊಂದು ಕೂಡ ಹೊರಗಡೆ ಕೊಟ್ಟರೆ 3,000 ಎಷ್ಟೊಂದು ಹಣ ಹೇಳ್ತಾರೆ, 1000 ಲೆಕ್ಕದಲ್ಲಿ ಹಣ ಹೇಳ್ತಾರೆ. ಅದು ಯಾವುದು ಖರ್ಚಿಲ್ಲದೆ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನಾವೇ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಬಹುದು. ಸಿಂಪಲ್ ಸ್ಟಿಚ್ಗಳು ನಾನು ಹಾಕೋದು. ಜಾಸ್ತಿ ಏನೋ ನಾನು ಅಷ್ಟೆಲ್ಲ ಕಲ್ತ್ಕೊಂಡು ಎಕ್ಸ್ಪರ್ಟ್ ಅಲ್ಲ, ಬಟ್ ನಾನು ಕಲ್ತಿದ್ದನ್ನು ನಾನು ಕರೆಕ್ಟಾಗಿ ಮಾಡ್ಕೊಳ್ತೀನಿ. ಉಪಯೋಗಿಸ್ಕೊಳ್ಳೋ ಒಂದು ಜಾಣ್ಮೆ ಇದ್ದರೆ ಸಾಕು, ಯಾವುದನ್ನು ನಾವು ಕಸ ಅಂತ ಎಸೆಯೋದು ಬೇಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಎಲ್ಲವನ್ನು ನಿಮಗೆ ತೋರಿಸ್ತೇನೆ. ಇನ್ನು ಮುಂದೆ ನೀವು ಯಾರು ಬಿಸಾಡಬೇಡಿ, ನಿಮ್ಮ ಯಾವ ಹಳೆಯ ಡ್ರೆಸ್ಗಳನ್ನು ಸೀದಾ ಎತ್ತಿ ಹಾಗೆ ಬಿಸಾಡಬೇಡಿ. ಅದರಲ್ಲಿ ಯಾವ ಪಾರ್ಟ್ಸ್ ಅಥವಾ ಯಾವ ಡಿಸೈನ್ ಚೆನ್ನಾಗಿದೆ ಅಂತೇಳಿ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ಕೊಡ್ತೇನೆ ನಿಮಗೆ ಅದು ಹೇಗೆ ಮಾಡಿ ಏನಂತೇಳಿ. ಅದನ್ನು ರೀಯೂಸ್ ಮಾಡಿ. ಇನ್ನೊಂದು ಯಾವುದಾದ್ರೂ ಕಡಿಮೆ ರೇಟಿನ ಡ್ರೆಸ್ ತೊಗೊಂಡು ಅದನ್ನು ಗ್ರ್ಯಾಂಡಾಗಿ ಮಾಡೋದು. ಈಗ ನೋಡಿ, ನಾನು ಸ್ಲೀವ್ ಹಾಕಿದ್ದೇನೆ, ನಿಜವಾಗ್ಲೂ ಹೇಳ್ತೇನೆ, ನಾನು ಮೊದಲಿಂದ ನಿಮಗೆ ಸ್ಲೀವ್ ಲೆಸ್ ಇದ್ದಾಗ ಹಾಕಿ ತೋರಿಸ್ಬೇಕಿತ್ತು, ನಾನು ಅದನ್ನು ಹಾಕಿ ತೋರಿಸಿಲ್ಲ. ತುಂಬ ಕೆಟ್ಟದಾಗಿ ಕಾಣ್ತಿತ್ತು ಅದು. ಇಲ್ಲಿ ಮೆಜರ್ಮೆಂಟ್ ಕೂಡ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ, ತುಂಬ ಕೆಟ್ಟದಾಗಿ ಅನಿಸ್ತಿತ್ತು. ನಾನು ಹಾಕೇ ಇಲ್ಲ ಈ ಡ್ರೆಸ್ಸನ್ನು. ಹೊಸದು, ಅಷ್ಟು 1,000 ಚಿಲ್ಲರೆ ನಾನು ಕೊಟ್ಟು ತಂದಿದ್ದು ಮೈಸೂರಿಂದ. ಹಾಕದೆ ಇರಲಿಕ್ಕೆ ಹಾಗೆ ಇಡಲಿಕ್ಕೆ ಬೇಸರ, ಹಾಕಲಿಕ್ಕೆ ಸ್ವಲ್ಪನೂ ಸೂಟ್ ಆಗ್ತಿರಲಿಲ್ಲ. ಈಗ ಜಸ್ಟ್ ಚಿಕ್ಕದು 2 ಸ್ಲೀವ್ ಕೊಟ್ಟಿದ್ದೇನೆ ನಾನು. ಈಗ ಇದು ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಮತ್ತು ಕೊಟ್ಟಂಥ ಸ್ಲೀವ್ ನಾನು ಈಗಾಗಲೇ ಹೇಳಿದಾಗೆ ಕರ್ಟನ್ ಬಟ್ಟೆ. ನೀವೆಲ್ಲ ನಗಾಡ್ಬೋದು, ಕೆಲವರು ನಗಾಡ್ಬೋದು, ಹೀಗೂ ಇರ್ತಾರಂತ, ಇನ್ನು ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಎಸ್, ನಾನು ಹಾಗೆ ಯಾವುದನ್ನು ನಾನು ಬಿಸಾಡೋದಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನೀವು ಕೂಡ ಯಾವುದನ್ನು ಬಿಸಾಡಿ ಹಾಳು ಮಾಡಬೇಡಿ. ಏನು ಬೇಡ ಅಂತ ನಾವು ಇರ್ತೀವಿ, ತೆಗೆದು ಎಸೆಯೋಕ್ಕೆ ಇಟ್ಟಿರ್ತೀವಿ ಆ ವಸ್ತುವನ್ನು, ಅದನ್ನು ಒಂದು ಅದ್ಭುತವಾದ ಕಲೆಯಾಗಿ ಅದನ್ನು ಹೊಸ ಬ್ರ್ಯಾಂಡ್, ಏನು ಹೇಳಬೇಕಂದ್ರೆ ತುಂಬ ಹೊಸತಾಗಿ ಬಹಳ ಗ್ರ್ಯಾಂಡಾಗಿ ನಾವು ಅದನ್ನು ಮಾಡಬಹುದು. ಈ ಜಗತ್ತಲ್ಲಿ, ಈ ಪ್ರಪಂಚದಲ್ಲೇ ಯಾವುದು ವೇಸ್ಟ್ ಅನ್ನೋದೇ ಇಲ್ಲ. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪುನಃ ಸಿಗ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಇದುವರೆಗೂ ಯಾರು ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾತಾಡೋಣ ಚಾನಲಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.